ಹೇಳಿ ವಿಗ್ರಹ ನೋಡಿ. ಇದು ನಿಮಗೆ ಕಾಣೋದು ಒಂದೇ ದೇವರು, ಇದು ಹರಿಹರೇಶ್ವರ. ಒಂದೇ ದೇವರಲ್ಲಿ ಹರಿಹರ ಇಬ್ಬರು ಸಮಾಗಮ ಆಗಿದ್ದಾರೆ. ಬಲಭಾಗದಲ್ಲಿ ಈಶ್ವರ, ಎಡಭಾಗದಲ್ಲಿ ವಿಷ್ಣು. ಬಲಭಾಗದಲ್ಲಿ ಗಮನಿಸಿದರೆ ಅಭಯಹಸ್ತ ರುದ್ರಾಕ್ಷಿಸರ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಬಲಗೈ ಇದೆ. ಹಾಗೆ ಎಡಭಾಗದಲ್ಲಿ ನೋಡಿದ್ರೆ ಒಂದು ಕೈನಲ್ಲಿ ಶಂಕು, ಇನ್ನೊಂದು ಕೈಯಲ್ಲಿ ಚಕ್ರ. ವಿಷ್ಣುಗೆ ಕಿವಿನಲ್ಲಿ ಕರ್ಣಕುಂಡಲ ಇದ್ದರೆ, ಶಿವನಿಗೆ ಕಿವಿನಲ್ಲಿ ನಾಗಾಭರಣ ಇದೆ. ಹಾಗೆ ವಿಷ್ಣುಗೆ ಕಿರೀಟಧಾರಣೆ ಮಾಡಿದ್ದಾರೆ, ಶಿವನಿಗೆ ಹಿಂಭಾಗದಲ್ಲಿ ಚಟ್ಟೆ ಬಿಟ್ಟಿದ್ದಾರೆ. ಹಾಗೆ ಜನವಾರನ್ನು ಹಾಕಿದ್ದಾರೆ, ಲಿಂಗಧಾರಣೆ ಮಾಡಿದ್ದಾರೆ. ಬಲಭಾಗದಲ್ಲಿ ಶಿವಪತ್ನಿಯರು ಕೆಳಗಡೆ ಇದ್ದಾರೆ ನೋಡಿ, ಗಂಗೆ ಗೌರಿ ಇದ್ದಾರೆ. ಎಡಭಾಗದಲ್ಲಿ ವಿಷ್ಣು ಪತ್ನಿಯರು ಶ್ರೀದೇವಿ ಭೂದೇವಿ ಇದ್ದಾರೆ. ಇಲ್ಲಿ ವಿಷ್ಣುವಿನ ದಶಾವತಾರ ಗೊತ್ತಾ ಇದೆ. 1977ನೇ ಇಸ್ವಿನಲ್ಲಿ ವಿಗ್ರಹ ಭಿನ್ನಾದಾಗ ಪುನಃ ಪ್ರತಿಷ್ಠಾಪನೆ ಮಾಡಿದಾಗ ಅರುಣ್ ಯೋಗಿರಾಜ್ ಅವರ ತಾತ ಬಸವಣ್ಣ ಶಿಲ್ಪಿ ಎನ್ನುವರು ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಅದನ್ನ ಈಗ ಪ್ರತಿಷ್ಠಾಪನೆ ಮಾಡಿದ್ವಿ. ಅದನ್ನ ನೋಡೋದಕ್ಕೆ ಶ್ರೀರಾಮ, ಈ ಅಯೋಧ್ಯೆ ಶ್ರೀರಾಮ ಆಗಿದ್ದಾರೆ, ಅದೇ ತರನೇ ಇದೆ. ಅದೇ ನಾನು ನೋಡಿದ ತಕ್ಷಣ ಅನಿಸ್ತು, ಇದನ್ನ ಯಾರು ಕೆತ್ತನೆ ಮಾಡಿದ್ರು ಗೊತ್ತಿಲ್ಲ ಅಣ್ಣ. ತುಂಬಾ ಹಳೇದು, 2 ವರ್ಷದ ಹಳೇದು. ತುಂಬಾ ಹಳೆಯದು.